ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮ್ಮನ್ನ ಒಂದು ಸುಂದರವಾದ ಶಿವನ ದೇವಸ್ಥಾನ ಕರ್ಕೊಂಡು ಹೋಗ್ತೇನಂತ್ರಿ. ಈ ದೇವಸ್ಥಾನ ಹುಬ್ಬಳ್ಳಿ ಸಿಟಿ ಒಳಗೈತಿ. ನೀವೇನಾರ ಹುಬ್ಬಳ್ಳಿಗೆ ಬಂದಾಗ ಉಣ್ಕಲ್ ಕಡೆ ಬಂದಾಗ ಈ ದೇವಸ್ಥಾನವನ್ನು ನೀವು ನೋಡ್ಬೋದ. ಈ ದೇವಸ್ಥಾನವನ್ನು ಚಂದ್ರಮೌಳೇಶ್ವರ ಮತ್ತು ಚಂದ್ರಮೌಳೇಶ್ವರ ಅಂತಲೂ ಕರೀತಾರೆ. ಹನ್ನೊಂದನೇ ಶತಮಾನದಾಗ ನಿರ್ಮಾಣವಾದಂಥ ಈ ದೇವಸ್ಥಾನವನ್ನು ಕಲ್ಯಾಣದ ಚಾಲುಕ್ಯರ ನಿರ್ಮಾಣ ಮಾಡಿದ್ರು. ಈ ದೇವಸ್ಥಾನ ನಿರ್ಮಾಣ ಆಗಿ 900 ವರ್ಷಗಳಾದವು. ಈ ದೇವಸ್ಥಾನವನ್ನು ಚಾಲುಕ್ಯರ ರಾಜಮನೆತನದ 1ನೇ ರಾಜ ನರಸಿಂಹರ ನಿರ್ಮಾಣ ಮಾಡಿದ್ರು. ಈ ದೇವಸ್ಥಾನದೊಳಗೆ 2 ಶಿವಲಿಂಗ ಮತ್ತು 2 ನಂದಿ ವಿಗ್ರಹಗಳನ್ನು ನೀವು ನೋಡ್ಬೋದು. ಈ ದೇವಸ್ಥಾನದೊಳಗೆ ನೀವು 4 ಮುಖದ ಶಿವಲಿಂಗವನ್ನು ನೋಡ್ಬೋದು. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥ ವಾಸ್ತುಶಿಲ್ಪಿ ಯಾರಪ್ಪ ಅಂತಂದ್ರೆ ಅಮರಶಿಲ್ಪಿ ಜಕಣಾಚಾರ್ಯರು. ಈ ದೇವಸ್ಥಾನವನ್ನು ಫುಲ್ಲ ಕೆಂಪು ಕಲ್ಲಿನಿಂದ ನಿರ್ಮಾಣ ಮಾಡ್ಯಾರ ಮತ್ತು ಮೇಲ್ಛಾವಣಿ ಏನೈತಲ್ಲ ಅದನ್ನು ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ. ಚತುರ್ಮುಖ ಶಿವಲಿಂಗವನ್ನು ಹೊಂದಿರುವಂಥ ದೇವಸ್ಥಾನ ಈ ದಕ್ಷಿಣ ಭಾರತದೊಳಗೆ ಇದೊಂದು ದೇವಸ್ಥಾನ ನೋಡ್ರಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ ಯುಗಾದಿ ಪಡ್ಡೆ ದಿನ ಇಲ್ಲಿ ಸೂರ್ಯನ ಕಿರಣಗಳ ನೇರವಾಗಿ ಶಿವಲಿಂಗ ಮೇಲೆ ಬೀಳ್ತಾವೆ. ಅದು ನೋಡಕ್ಕಂತ ಅವತ್ತು ಸಾವಿರಾರು ಸಂಖ್ಯೆ ಒಳಗೆ ಭಕ್ತಾದಿಗಳು ಇಲ್ಲಿ ಬಂದಿರ್ತಾರೆ. ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೋಡ್ತಾ ಇದ್ರೆ ಎಂಥವರು ಮೈ ಮರೆತು ಬಿಡ್ತಾರೆ.
ದೇವಸ್ಥಾನದ ಪ್ರತಿಯೊಂದು ಕಾರ್ಡಿನಲ್ ದಿಕ್ಕಿಗೂ ಒಂದೊಂದು ಪ್ರವೇಶ ದ್ವಾರ ಇದ್ದ ದೇವಸ್ಥಾನಕ್ಕೆ 12 ಬಾಗಿಲುಗಳನ್ನು ಒಳಗೊಂಡೈತಿ. ದೇವಸ್ಥಾನದ ಅಡಿಪಾಯಕ್ಕೆ ಯಾವುದೇ ರೀತಿ ಶಾಸನಗಳಿಲ್ಲ. ಅದಕ್ಕಾಗಿ ಈ ದೇವಸ್ಥಾನವನ್ನು ಯಾವ ಶತಮಾನದೊಳಗೆ ನಿರ್ಮಾಣ ಮಾಡ್ಯಾರಂತಂದ ಇಲ್ಲಿ ಯಾವುದೇ ರೀತಿ ಉಲ್ಲೇಖಗಳಿಲ್ಲ. ಆದ್ರೆ ಇಲ್ಲಿರುವಂಥ ಶಾಸನಗಳ ಮತ್ತು ವಾಸ್ತುಶಿಲ್ಪದ ಶೈಲಿ ಮೇಲೆ ಈ ದೇವಸ್ಥಾನವನ್ನು ಚಾಲುಕ್ಯರು ನಿರ್ಮಾಣ ಮಾಡ್ಯಾರ ಅಂತ ಹೇಳ್ತಾರೆ. ಉಣಕಲ್ ಗ್ರಾಮದಾಗ 12ನೇ ಶತಮಾನದ 2 ಶಿಲಾಶಾಸನಗಳ ಉಪಸ್ಥಿತಿ ಇರುವುದರಿಂದ ಈ ದೇವಸ್ಥಾನವನ್ನು 12ನೇ ಶತಮಾನದಾಗ ನಿರ್ಮಾಣ ಮಾಡ್ಯಾರ ಅಂತ ಹೇಳ್ತಾರೆ. ಮತ್ತು ಭಾರತೀಯ ಪುರಾತತ್ವ ಸಮೀಕ್ಷೆಯ ಪ್ರಕಾರ ಈ ದೇವಸ್ಥಾನ 12ನೇ ಶತಮಾನಕ್ಕೆ ಸೇರಿತಂತ ಹೇಳ್ತಾರೆ. ದೇವಸ್ಥಾನ ನಿರ್ಮಾಣ ಆದಾಗ ಈ ದೇವಸ್ಥಾನದಾಗ ಇರುವಂಥ ಚತುರ್ಮುಖ ಲಿಂಗ ಏನೈತಲ್ಲ ಅದು ಗರ್ಭಗುಡಿ ಒಳಗಿತ್ತು. ಈ ದೇವಸ್ಥಾನಕ್ಕೆ ಬರುವಂಥ ಯಾತ್ರಿಕರ ಶಿವನ ಒಂದು ಮುಖವನ್ನು ಆ ಕಡೆ ಮತ್ತು ಈ ಕಡೆ ನಿಂತರೂ ನೋಡ್ಬೋದಾಗಿತ್ತು. ಅದೇನೋ ಗೊತ್ತಿಲ್ಲ, ಚತುರ್ಮುಖ ಲಿಂಗವನ್ನು ಗರ್ಭಗುಡಿಯಿಂದ ತೆಗೆದ ಪಶ್ಚಿಮ ಭಾಗದಾಗ ತಂದು ಇಟ್ಟಿದ್ದಾರೆ. 13ನೇ ಶತಮಾನದ ನಂತರ ದೇವಸ್ಥಾನ ನಾಶವಾಯ್ತು, ಅಂದ್ರೆ ಬಳಕೆಗೆ ಇಲ್ದಂಗೆ ಆಗಿಬಿಡ್ತು. ಅದಾದ ನಂತರ ಶಿಥಿಲಗೊಂಡಂಥ ದೇವಸ್ಥಾನವನ್ನು ಇಲ್ಲಿರೋಂಥ ಸ್ಥಳೀಯರ ಸ್ವಾಧೀನಪಡಿಸ್ಕೊಂಡ್ರ. ಆಮೇಲೆ ಇಲ್ಲಿರುವಂಥ ಚತುರ್ಮುಖ ಶಿವಲಿಂಗವನ್ನು ಸ್ಥಳಾಂತರಿಸಿದ್ರು. ಅದಾದ ನಂತರ ಇವರ ಗರ್ಭಗುಡಿಯೊಳಗೆ ಒಂದು ಹೊಸ ಲಿಂಗವನ್ನು ಸ್ಥಾಪನೆ ಮಾಡಿದ್ರು. ದೇವಸ್ಥಾನದ ಗೋಡೆಗಳ ಮೇಲೆ ಎಲ್ಲ ರೀತಿಯ ಹಿಂದೂ ದೇವರುಗಳ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಹೆನ್ರಿ ಕೌಸೆನ್ಸ್ ಎನ್ನೋ ಇತಿಹಾಸಕಾರರ ಈ ದೇವಸ್ಥಾನ 11ನೇ ಶತಮಾನಕ್ಕಿಂತ ಹಳೆಯದಾಗಿರ್ಬೋದ ಮತ್ತು ಇದು ಬ್ರಹ್ಮ ದೇವಸ್ಥಾನ ಆಗಿತ್ತಂತಂದವ್ರು ಹೇಳ್ತಾರೆ. ಈಗೂ ಇಲ್ಲಿ ದಿನನಿತ್ಯ ಪೂಜೆ ಪುನಸ್ಕಾರಗಳೆಲ್ಲ ನಡೀತಿರ್ತಾವ. ಈ ದೇವಸ್ಥಾನವನ್ನ ಭಾರತೀಯ ಪುರಾತತ್ವ ಇಲಾಖೆ ಒಳ್ಳೆ ರೀತಿಯಿಂದ ಸಂರಕ್ಷಣೆ ಮಾಡ್ತಾ ಬಂದೈತಿ. ಈ ದೇವಸ್ಥಾನಕ್ಕೆ ಈಗ ಫೋಟೋ ಶೂಟ್ಗಂತ ಬರೋರ ಸಂಖ್ಯೆ ಜಾಸ್ತಿ ಆಗೈತಿ. ದೇವಸ್ಥಾನ ಸುತ್ತಲ ಹೆಚ್ಚಿನ ಅತಿಕ್ರಮ ನಡಿಬಾರ್ದಂತಂದಿಲ್ಲಿ ಕಾಂಪೌಂಡ್ ಗೋಡೆನ ನಿರ್ಮಾಣ ಮಾಡಿದಾರ. ಮತ್ತು ದೇವಸ್ಥಾನದ ಹೊರಗಡೆ ನೀವು ಗಾರ್ಡನ್ನ ನೋಡ್ಬೋದ. ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಎಂಟ್ರೆನ್ಸ್ ಫೀಸ್ ಇರಂಗಿಲ್ಲ. ನೀವೇನಾರ ಫ್ರೀ ಇದ್ದಾಗ ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದ ವಿಸಿಟ್ ಮಾಡ್ರಿ. ಒಂದು ಒಳ್ಳೆಯ ದೇವಸ್ಥಾನ ಅಂತ ಹೇಳ್ಬೋದ. ಮತ್ತು ಹಳೆ ಕಾಲದ ವಾಸ್ತುಶಿಲ್ಪ ಆಗಿರ್ಬೋದ ಮತ್ತು ಶಿಲಾಶಾಸನಗಳನ್ನ ನೀವು ಇಲ್ಲಿ ನೋಡ್ಬೋದ.
ನಾನು ಹುಬ್ಳಿಗೆ ಹೋದಾಗ ಈ ಪ್ಲೇಸ್ಗೆ ಅವಾಗ ಹೋಗ್ತಾ ಇರ್ತೇನೆ ರೀ. ನೀವು ಒಂದ್ಸಲ ಹುಬ್ಳಿಗೆ ಹೋದಾಗ ಈ ದೇವಸ್ಥಾನಕ್ಕೊಮ್ಮೆ ಭೇಟಿಯಾಗಿ ಬರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸತ್ತೇನೆ ರೀ. ನಮಸ್ಕಾರ.